ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಸೇತುವೆ ಇದೆಯಲ್ಲ, ಇದೇ ವಿಲೇಜ್. ಇದು ನೋಡಿ, ಮನೆ ಕಾಣ್ತಾ ಇದೆಯಲ್ಲ, ಇದೇ ವಿಲೇಜ್. ಇದು ಈ ಒಂದು ತಾರ್ ರೋಡಿಂದ ಜಸ್ಟ್ ಒಂದು 20 ಮೀಟ್ರು ಈ ಒಂದು 1 ಎಕರೆ 5.5 ಕುಂಟೆಗೆ ಡಿಸ್ಟೆನ್ಸ್ ಇದೆ ತಾರ್ ರೋಡಿಂದ. ನೋಡಿ, ಈ ರಸ್ತೆ ವಿಶಾಲವಾಗಿದೆ. ಏನು ರಸ್ತೆ ಇದೆಯಲ್ಲ, ಈ ರಸ್ತೆ ಅಷ್ಟೇ ಬೆಳ್ಕೊಂಡಿದೆ ಬೇಲಿ ಆ ಕಡೆ. ಅದು ಕ್ಲೀನ್ ಮಾಡಿಕೊಂಡ್ರೆ ಇದು ವಿಶಾಲವಾದಂತಹ ರಸ್ತೆ ಆಗುತ್ತೆ. ಇದು ಸರ್ಕಾರಿ ರಸ್ತೆ. ಇದು ಯಾರ ಜಮೀನ ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ 1 ಎಕರೆ 5.5 ಕುಂಟೆಗೆ ರಸ್ತೆನೂ ಚೆನ್ನಾಗಿದೆ, ಮತ್ತು ಕ್ಯಾನಲ್ ವಾಟ್ರ್ ಕೂಡ ಇದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆಲ್ರೆಡಿ ಅವರೇ ಪೈಪ್ ಹಾಕಿ ಬಿಟ್ಟಿದ್ದಾರೆ ಒಳಗಡೆಗೆ. ಸೊ ಇಲ್ಲಿ ಗೇಟ್ ಓಪನ್ ಮಾಡಿದ್ರೆ ನೀರು ಬರುತ್ತೆ, ಇಲ್ಲ ಅಂತಂದರೆ ಸ್ಟಾಪ್ ಆಗುತ್ತೆ. ಇದು ಚಾನಲ್, ಇದು ರಸ್ತೆ, ಚಾನಲ್ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿಯೇ ಈ ಒಂದು ಪ್ರಾಪರ್ಟಿ ಇರೋದು. 1 ಎಕರೆ 5.5 ಕುಂಟೆ. ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ರಸ್ತೆ ವಿಶಾಲವಾಗಿರುತ್ತೆ. ಸೊ ಈ ರಸ್ತೆ ಎಷ್ಟಿದೆಯೋ ಅಷ್ಟೇ ಆಗಲ್ಲ, ಈ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಸೊ ಇದನ್ನು ಕ್ಲೀನ್ ಮಾಡಿಬಿಟ್ರೆ ನೋಡಿ, ಇಲ್ಲೇನು ಬಿಡ್ತಿದೆಯಲ್ಲ ಅಷ್ಟು ಬಿಡ್ತು ಈ ಗಿಡ ಬೆಳ್ಕೊಂಡಿದೆ. ನೋಡಿ, ಅಲ್ಲಿ ತನಕ ಕೂಡ ರಸ್ತೆ ಇದೆ. ಸೊ ಇದನ್ನು ಕ್ಲೀನ್ ಮಾಡಿಬಿಟ್ರೆ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ತಾರ್ ರೋಡಿಂದ ಒಂದು 20 ಮೀಟ್ರ್ ಆಗುತ್ತೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಈ ಕಲ್ಲಿದೆಯಲ್ಲ, ಇದು ಅಳತೆ ಮಾಡಿ ಹಾಕಿರುವಂಥ ಕಲ್ಲಿದು. ಅಲ್ಲೊಂದು ಕಲ್ಲಿದೆ, ಮತ್ತು ಅದು ಚಾನಲ್ ಏರಿಯಾ, ಅದೇ ರಸ್ತೆ. ಅದು ತಾರ್ ರೋಡಿಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಒಂದು 10ರಿಂದ 20 ಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಆ ಚಾನಲ್ ರಸ್ತೆ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಇದು 1 ಎಕರೆ 5.5 ಕುಂಟೆ. ಈ ಕಟ್ಟೆಯಿಂದ ಅಲ್ಲಿ ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ಅಲ್ಲೂ ಕೂಡ ಎಲ್ಲ ಅಳತೆ ಮಾಡಿ ಕಲ್ಲು ಹಾಕಿದ್ದಾರೆ. ಈ 1 ಎಕರೆ 5.5 ಕುಂಟೆ ಇದೆಯಲ್ಲ ನೋಡಿ, ಅಲ್ಲಿ ರೈತರು ಮೇಲ್ಗೆ ಹೋಗ್ತಾ ಇದ್ದಾರಲ್ಲ, ಅದು ರಸ್ತೆ. ಅದು ಕೂಡ ಗೌರ್ಮೆಂಟ್ ರಸ್ತೆ. ಅದು ಯಾರ ಜಮೀನ ಮೇಲೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಸೊ ಈ 1 ಎಕರೆ 5.5 ಕುಂಟೆಗೆ ಸರ್ಕಾರಿ ರಸ್ತೆ ಇದೆ. ತಾರ್ ರೋಡಿಂದ 10ರಿಂದ 20 ಮೀಟ್ರ್ ಆಗುತ್ತೆ. ವಿಲೇಜ್ ಬಸ್ ಸ್ಟಾಪಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನೋಡಿ, ಈ ಕಟ್ಟೆ ಇದೆಯಲ್ಲ, ಎಷ್ಟು ಸುಮಾರು ಒಂದು 2-3 ಅಡಿ ಇದು ಹಳ್ಳ ಇದೆ, ಅಂದರೆ ಪಕ್ಕದ ಲ್ಯಾಂಡು. ಇದು ಹೈಟ್ ಇದೆ ಜಾಗ. ಸೊ ಇದು ಬೇಕು ಅಂದರೆ ನೀವು ವೆಟ್ಲ್ಯಾಂಡ್ ಮಾಡ್ಕೋಬೋದು, ಬೇಡ ಅಂತಂದರೆ ನೀವೊಂದು ಡ್ರೈ ಲ್ಯಾಂಡ್ ಥರ ಮಾಡ್ಕೋಬೋದು. ಇಲ್ಲಿ ಚಾನಲ್ ವಾಟ್ರ್ ಇದಕ್ಕೆ ಬರೋಲ್ಲ. ಇವರು ಚಾನಲ್ ವಾಟ್ರ್ ಬೇಕು ಅಂತಂದರೆ ಇವರೇ ಒಂದು ನಾಲೆಯಿಂದ ಅಲ್ಲಿ ನಿಂತಿದ್ದಾರಲ್ಲ, ಅಲ್ಲಿ ಒಂದು ಸಪ್ರೇಟ್ ಗೇಟ್ ಇಟ್ಕೊಂಡಿದ್ದಾರೆ ಇವರೇ. ಬೇಕು ಅಂದರೆ ಆ ಗೇಟ್ ಓಪನ್ ಆದರೆ ನೀರು ಒಳಗಡೆ ಬರುತ್ತೆ, ಗೇಟ್ ಕ್ಲೋಸ್ ಆದರೆ ನೀರು ಬರೋಲ್ಲ. ಸೊ ಆ ಒಂದು ಸಿಸ್ಟಮು ಈ ಓನರ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇವರು ಇಯರ್ಲಿ 2 ಬೆಳೆ ಭತ್ತ ಬೆಳೀತಾ ಇದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 23 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಅದ್ಬಸ್ತ್ ಮಾಡಿ ಕಲ್ಲು ಹಾಕಿದ್ದಾರೆ. ಅಲ್ಲೊಂದು ಕಲ್ಲಿದೆ, ಅದು ರಸ್ತೆ. ಅದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಹೈಟಾಗಿದೆ ಲ್ಯಾಂಡ್. ಇದು ನೋಡಿ, ಈ ಲ್ಯಾಂಡ್ ಹೈಟ್ ಇದೆ. ಇನ್ನು ಮಿಕ್ಕಿದವೆಲ್ಲ 3 ಅಡಿ ಕೆಳಗಡೆ ಇದೆ. ಇದೊಂದು ಮಾತ್ರ, ಅಂದರೆ ಈ ಚಾನಲ್ ಏರಿಯಾ ಪಕ್ಕ ಏನು ಲ್ಯಾಂಡ್ ಇದೆಯಲ್ಲ, ಇವಿಷ್ಟು ಮಾತ್ರ ಹೈಟಲ್ಲಿದೆ. ಸೊ ಹಾಗಾಗಿ ಇದು 2 in 1 ಇದೆ. ನಿಮಗೆ ಬೇಕು ಅಂದರೆ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಮಾಡ್ಕೊಬೋದು, ಇಲ್ಲ ಮನೆ ಕೂಡ ಮಾಡ್ಕೋಬೋದು. ಊರ ಹತ್ರ ಇದೆ, ಸೇಫ್ ಇರುವಂಥ ಜಾಗ. ನೋಡಿ, ಈ ಕಲ್ಲಿದೆಯಲ್ಲ, ಅದೆಲ್ಲ ರಸ್ತೆ. ಅದು ಎಲೆಕ್ಟ್ರಿಕ್ ಲೈನು ಲ್ಯಾಂಡೆಲ್ಲ ಇದೆ. ಇಲ್ಲಿ ಯಾವುದೇ ಥರದ ಹೈ ಟೆನ್ಷನ್ ವೈರ್ ಬರೋದಿಲ್ಲ. ನೋಡಿ, ಮೇಲ್ಗಡೆ ಚಾನಲ್ ಇದೆ, ಚಾನಲ್ ಪ್ಲಸ್ ರಸ್ತೆ ಇದೆ. ಇವರು ಇಲ್ಲೊಂದು ಪೈಪ್ ಹಾಕ್ಕೊಂಡಿದ್ದಾರೆ. ಅಲ್ಲಿ ಮೇಲ್ಗಡೆ ಗೇಟ್ ಓಪನ್ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ. ಬೇಡ ಅಂತಂದರೆ ಸೊ ನೀವು ಇದನ್ನು ಡ್ರೈ ಲ್ಯಾಂಡ್ ಮಾಡ್ಕೋಬೋದು. ಇದು ನೀರಂತೂ ವರ್ಷ ಪೂರ್ತಿ ಇರುತ್ತಿದ್ದು.
ಇವರು 48 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ. 48 ಲಕ್ಷ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ಮೈಸೂರು ರಿಂಗ್ ರೋಡಿಂದ 23 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಅದು ಇಂಡಸ್ಟ್ರಿಯಲ್, ಅದು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ. ಅದು ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಇದು ನೀವು ಲೀಗಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಇವರು ಆಲ್ರೆಡಿ ಅಡ್ವೈಸ್ ಮಾಡಿಸಿದ್ದಾರೆ, ನಾವು ಕೂಡ ಒಂದ್ಸರಿ ಅಳತೆ ಮಾಡಿಸ್ಬೋದು. ಈ ಲ್ಯಾಂಡು ಬಾಕ್ಸ್ ಟೈಪ್ ಇದೆ, ಸ್ಕ್ವೇರ್ ಆಗಿದೆ ಜಾಗ. ಇದು ರಸ್ತೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.